ಯೆಹೋವನು ಮೇಲಿನ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಆತನು ಸಮಸ್ತವನ್ನು ಆಳುತ್ತಾನೆ. ದೇವದೂತರೇ, ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೆಹೋವನನ್ನು ಕೊಂಡಾಡಿರಿ. ಆತನ ಸೈನ್ಯಗಳೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. ಆತನ ರಾಜ್ಯದ ಸರ್ವ ಸ್ಥಳಗಳಲ್ಲಿರುವ ಎಲ್ಲ ಸೃಷ್ಟಿಗಳೇ, ಯೆಹೋವನನ್ನು ಕೊಂಡಾಡಿರಿ. ನನ್ನ ಮನವೇ, ಯೆಹೋವನನ್ನು ಕೊಂಡಾಡು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯೇ ಸ್ವಾಮಿ, ನಿನ್ನ ಸಾನ್ನಿಧ್ಯದಲ್ಲಿ ಮತ್ತೊಂದು ಆವರ್ತಿ ನಾವು ತಲೆಬಾಗಿದ್ದೇವೆ. ಸ್ವಲ್ಪ ಹೊತ್ತು ನಿನ್ನನ್ನು ಧ್ಯಾನ ಮಾಡುವುದಕ್ಕಾಗಿ ನಿನ್ನ ಪ್ರಸನ್ನತೆ ನಮ್ಮ ಮೇಲಿರಿಸು, ನಮ್ಮನ್ನು ಅಭಿಷೇಕಿಸು ಮತ್ತು ನಿನ್ನ ವಾಕ್ಯವನ್ನು ನಮಗೆ ಅಂದಿಸುವುದರ ಮುಖಾಂತರವಾಗಿ ನಮ್ಮ ಜವಾಬ್ದಾರಿಯುತ ಕ್ರಿಸ್ತಿಯ ಜೀವನವನ್ನು ಜೀವಿಸುವುದಕ್ಕೆ ನಮ್ಮನ್ನು ಬಲಪಡಿಸು. ಮಹಿಮೆ ನಿನಗುಂಟಾಗಲಿ ಸ್ವಾಮಿ, ನಿನ್ನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ನಾವು ಇರುವಂಥ ಸ್ಥಳಗಳಲ್ಲಿ ದೇವರನ್ನು ಸ್ತುತಿಸಿ ಕೊಂಡಾಡುವ ಹಾಗೆ ಹಾಡುವ ಸಂಗೀತಗಳಲ್ಲಿ 299ನೇ ಸಂಗೀತ, ಜೀವ ವಾಕ್ಯದ ಗಾನವ ಇಂಪಾಗಿ ಹಾಡಿರಿ ಎನ್ನುವಂಥ ಹಲವು ಚರಣಗಳನ್ನು ಹಾಡಿಕೊಳ್ಳುವುದರ ಮುಖಾಂತರ ದೇವರನ್ನು ನಾವು ಆರಾಧಿಸುವುದಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ದೇವರ ವಾಕ್ಯದಿಂದ ಇವತ್ತಿನ ವೇದ ಅಧ್ಯಯನಕ್ಕೆಂದು ಆರಿಸಿಕೊಂಡಿರುವ ಭಾಗವು ಹಳೆಯ ಒಡಂಬಡಿಕೆಯಲ್ಲಿ ಪ್ರಸಂಗಿಯ ಪುಸ್ತಕ 3ನೇ ಅಧ್ಯಾಯದ ಮೊದಲನೇ 8 ವಚನಗಳು. For today's meditation, the scripture portion is taken from the Old Testament, the book of Ecclesiastes, chapter 3, first 8 verses. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೆ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ,
ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ, ಹೊಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ, ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ದೇವರು ಓದಿ ಕೇಳಿರುವ ಈ ವಾಕ್ಯಗಳನ್ನು ನಮ್ಮೆಲ್ಲರ ಆಧ್ಯಾತ್ಮಿಕ ಲಾಭಕ್ಕಾಗಿ ಆಶೀರ್ವದಿಸಿ ನಡೆಸಲಿ. ಇವತ್ತಿನ ದಿನ ಮತ್ತೊಂದು ಆವರ್ತಿ ನಾವು ದೇವರನ್ನು ಸ್ತುತಿಸಿ ಕೊಂಡಾಡುವಂಥ ದೇವರು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ನಮ್ಮನ್ನು ಆಶೀರ್ವದಿಸಿ ಈ ಮಾಧ್ಯಮದ ಮುಖಾಂತರವಾಗಿ ದೇವರ ವಾಕ್ಯವನ್ನು ಕೇಳುವಂಥ ಅವಕಾಶಕ್ಕೆ ನಡೆಸಿದ್ದಾನೆ. ಮತ್ತು ಕಳೆದ ವಾರವಿಡೀ ನಮ್ಮೆಲ್ಲರನ್ನು ಆಶೀರ್ವದಿಸಿ ಆತನ ಕೃಪೆಯುಳ್ಳದಲ್ಲಿ ನಮ್ಮನ್ನು ಭದ್ರವಾಗಿರಿಸಿ ನಡೆಸಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ಇವತ್ತು ನಾನು ನಿಮ್ಮನ್ನು ಉದ್ದೇಶಿಸಿ ದೇವರ ವಾಕ್ಯದಿಂದ ಮಾತಾಡುವಂಥ ವಾಕ್ಯ ಈಗ ತಾನೇ ನಮ್ಮೆಲ್ಲರಿಗೆ ಓದಲ್ಪಟ್ಟಿದೆ. ನಾನು ನಿಮ್ಮನ್ನು ಉದ್ದೇಶಿಸಿ ಮಾತನಾಡುವಂಥ ವಿಷಯ ಕೊಡುವುದು, ಜೀವಿಸುವುದು. ಗಿವ್ ಆ್ಯಂಡ್ ಲಿವ್, ಗಿವ್ ಆ್ಯಂಡ್ ಲಿವ್. ಒಬ್ಬ ಅಜ್ಞಾತ ವ್ಯಕ್ತಿ ನಮ್ಮ ಜೀವನವನ್ನು ಕುರಿತಾಗಿ ಅಥವಾ ನಮ್ಮ ಜೀವನದ ಆಯಸ್ಸನ್ನು 7 ವಿಷಯಗಳಲ್ಲಿ ವಿಂಗಡಣೆ ಮಾಡಿದ್ದಾನೆ. ಅವು ಈ ರೀತಿಯಲ್ಲಿವೆ. ಇಂಗ್ಲೀಷ್ನಲ್ಲಿ ನಾನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಸ್ಪಿಲ್ಸ್, ಎರಡನೇದಾಗಿ ಡ್ರಿಲ್ಸ್, ಮೂರನೇದಾಗಿ ಥ್ರಿಲ್ಸ್, ನಾಲ್ಕನೇದಾಗಿ ಬಿಲ್ಸ್, ಐದನೇದಾಗಿ ಇಲ್ಸ್, ಆರನೇದಾಗಿ ಪಿಲ್ಸ್, ಏಳನೇದಾಗಿ ವಿಲ್ಸ್. ಸ್ಪಿಲ್ಸ್, ಡ್ರಿಲ್ಸ್, ಥ್ರಿಲ್ಸ್, ಬಿಲ್ಸ್, ಇಲ್ಸ್, ಪಿಲ್ಸ್ ಆ್ಯಂಡ್ ವಿಲ್ಸ್. ಸ್ಪಿಲ್ಸ್ ಇದು ಮಗುವಿನ ಜೀವಿತಕ್ಕೆ ಪ್ರಾರಂಭದಲ್ಲಿ ಹೋಲಿಕೆಯಾಗಿದೆ. ಅಂದರೆ ಸ್ಪಿಲ್ಸ್ ಎಂಬುದಕ್ಕೆ ಕನ್ನಡದಲ್ಲಿ ಅರ್ಥ ನಾವು ನೋಡ್ತಾ ಇದ್ದೇವೆ. ಸೋರಿಸುವುದು, ಚೆಲ್ಲುವುದು ಅಥವಾ ಸುರಿಸುವುದು ಎಂಬ ಅರ್ಥಗಳನ್ನು ನಿಘಂಟಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಇದನ್ನು ವಿಶೇಷವಾಗಿ ಮಕ್ಕಳಿರುವಾಗ ಮಾಡುತ್ತೇವೆ. ಯಾಕೆಂದರೆ ಕುಡಿಯುವಾಗ, ತಿನ್ನುವಾಗ ಚೆಲ್ಲುತ್ತೇವೆ, ಅಥವಾ ನಮ್ಮ ಕೈಯಲ್ಲಿ ಯಾವುದೇ ಒಂದು ವಸ್ತುವನ್ನು ಕೊಟ್ಟಾಗ ಬಿಸಾಡುತ್ತೇವೆ. ಆದ್ದರಿಂದ ಸ್ಪಿಲ್ಸ್ ಆ ಒಂದು ಸಮಯ. ಆಮೇಲೆ ಈ ಸ್ಪಿಲ್ಸ್ ಎನ್ನುವಂಥ ಸಮಯ ಒಂದು ವೇಳೆ 1ನೇ ವರ್ಷದಿಂದ 8 ವರ್ಷಗಳವರೆಗೆ ಮಕ್ಕಳಿರುವಾಗ ಇದನ್ನು ನಾವು ಕಾಣ್ತಾ ಇದ್ದೇವೆ. ನಂತರದಲ್ಲಿ ಡ್ರಿಲ್ಸ್, ಅಭ್ಯಾಸ ಮಾಡು, ವ್ಯಾಯಾಮ ಎಂಬುದಾಗಿಯೂ ನಾವು ಕರೆಯುತ್ತೇವೆ, ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ವಿಷಯ ಡ್ರಿಲ್ಸ್. ಇದನ್ನು ಬೆಳೆಯುವ ಮಕ್ಕಳಿಗೆ ಅಭ್ಯಾಸ ಮಾಡಿಸುವುದು, ಕಲಿಸುವುದು, ಈ ರೀತಿಯಾಗಿ ಅವರನ್ನು ನಾವು ಶಿಕ್ಷಣಕ್ಕೆ ಒಳಪಡಿಸ್ತೇವೆ. ಆಮೇಲೆ ಥ್ರಿಲ್ಸ್, ಇದು ವಿಶೇಷವಾಗಿ ಈ ಟೀನೇಜರ್ಸ್ ಅಥವಾ 13ರಿಂದ 19 ವರ್ಷಗಳ ಕಾಲ ಆ ಮಕ್ಕಳ ಜೀವನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಥ್ರಿಲ್ಸ್ ರೋಚಕವಾದ ಜೀವನ, ಭಾವಪರವಶವಾದ ಜೀವನ ಅಥವಾ ಉತ್ಸುಕತೆಯಿಂದ ಜೀವಿಸುವಂಥದ್ದು. ಇವೆಲ್ಲ ವಿಷಯಗಳನ್ನು ನಾವು ಈ ಒಂದು
13ರಿಂದ 19 ವರ್ಷಗಳ ಮಕ್ಕಳಲ್ಲಿ ವಿಶೇಷವಾಗಿ ಕಾಣುತ್ತೇವೆ. 4ನೇದಾಗಿ ಬಿಲ್ಸ್ ಅಥವಾ ಬೆಲೆ ಕಟ್ಟುವಂಥದ್ದು. ಇದು ವಿಶೇಷವಾಗಿ 30ರಿಂದ 50 ವರ್ಷಗಳ ವಯೋಮಿತಿಯಲ್ಲಿ ಇದನ್ನು ನಾವು ನೋಡ್ತಾ ಇದ್ದೇವೆ. ಬೆಲೆ ಕಟ್ಟುವಂಥದ್ದು ಅಥವಾ ನಾವು ಕೆಲಸಕ್ಕೆ ಸೇರಿಕೊಂಡು ಹಣ ಗಳಿಸುವಂಥದ್ದು ಮತ್ತು ಹಣವನ್ನು ವ್ಯಯ ಮಾಡುವಂಥದ್ದು ಅಥವಾ ಖರ್ಚು ಮಾಡುವಂಥದ್ದು. ಇದು ವಿಶೇಷವಾಗಿ ಕುಟುಂಬ ಜೀವನದಲ್ಲಿ ಅಥವಾ ಸಂಸಾರಿಕ ಜೀವನದಲ್ಲಿ ನಡೆಯುವಂಥ ಒಂದು ಸಂದರ್ಭ. ಬಿಲ್ಸ್, ಬೆಲೆ ಕಟ್ಟುವಂಥದ್ದು. ಮಾತ್ರವಲ್ಲದೆ ಈ ಒಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಂಪಾದನೆ ಮಾಡಿ ಮದುವೆ ಮಾಡಿಕೊಳ್ಳುವಂಥದ್ದು, ಶಾಲೆಗೆ ಮಕ್ಕಳನ್ನು ಕಳಿಸುವಂಥದ್ದು ಅಥವಾ ಮನೆಗೆ ಬೇಕಾಗಿರುವಂಥ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸುವಂಥ ಒಂದು ಸಮಯ ಬಿಲ್ಸ್. ಸುಮಾರು 30 ವರ್ಷದಿಂದ ಕೆಲಸಕ್ಕೆ ನಾವು ಸೇರಿಕೊಂಡಾಗ ಮದುವೆ ಮಾಡಿಕೊಳ್ಳುವಂಥದ್ದಕ್ಕೆ ಖರ್ಚು ಮಾಡುವಂಥದ್ದು, ನಂತರ ಎಲ್ಲ ವಿಷಯಗಳಿಗೆ ನಾವು ಸಂಪಾದನೆ ಮಾಡಿರುವಂಥದ್ದನ್ನು ಖರ್ಚು ಮಾಡುವಂಥದ್ದು. 50 ವರ್ಷದ ನಂತರ ನಾವು ನೋಡ್ತಾ ಇದ್ದೇವೆ ಇಲ್ಸ್, ಕಾಯಿಲೆ, ಅನಾರೋಗ್ಯದ ಪರಿಸ್ಥಿತಿ ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ. ಅಂದರೆ ವಯಸ್ಸಾದ ನಂತರ ಇವೆಲ್ಲವುಗಳು ಮನುಷ್ಯನನ್ನು ಮುತ್ತಿಕೊಳ್ಳುವಂಥದ್ದು ಮತ್ತು ಮನುಷ್ಯನು ಕಾಯಿಲೆಗೆ ಒಳಗಾಗಿ ಆಸ್ಪತ್ರೆ ಮತ್ತಿನ್ನಿತರ ಕಡೆಗೆ ಆತನು ತನ್ನ ಜೀವನವನ್ನು ನಡೆಸಿಕೊಳ್ಳುವಂಥದ್ದು. ಇಲ್ಸ್, ಕಾಯಿಲೆ, ಕಷ್ಟಗಳು. ವಯಸ್ಸಾದ ನಂತರ ವಿಶೇಷವಾಗಿ ನಾವು ಇದನ್ನು 50 ವರ್ಷ ಮೀರಿದ ನಂತರ ನಾವು ಕಾಣ್ತಾ ಇದ್ದೇವೆ. ಆಮೇಲೆ 6ನೇದಾಗಿ ಪಿಲ್ಸ್. ಇದು ಸಹಜವಾಗಿ ಕಾಯಿಲೆ ಕಷ್ಟಗಳಲ್ಲಿ ನಾವು ಮಾತ್ರೆಗಳನ್ನು ಸೇವಿಸುವಂಥದ್ದು ಅಥವಾ ಔಷಧೋಪಚಾರಕ್ಕಾಗಿ ನಾವು ನಮ್ಮ ಜೀವಿತವನ್ನು ಆ ಸಂದರ್ಭದಲ್ಲಿ ಕಳೆಯುತ್ತೇವೆ. ಇದು ಜೀವನದಲ್ಲಿ ಅತ್ಯಂತ ಕಠಿಣವಾಗಿರುವಂಥ ಸಮಸ್ಯೆಯ ಸಮಯ. ಕಡೆದಾಗಿ ವಿಲ್ಸ್, ಬಯಕೆ, ನಿಲುವು, ಸಂಕಲ್ಪ, ಉದ್ದೇಶ, ಈ ಎಲ್ಲ ಅರ್ಥಗಳನ್ನು ನಿಘಂಟಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಜೀವನದಲ್ಲಿ ಇದನ್ನು ಮಾಡಲಿಲ್ಲ, ಅದನ್ನು ಮಾಡಲಿಲ್ಲ, ನನಗೆ ಅದು ಇಷ್ಟ, ನನ್ನ ನಿಲುವು ಇದಾಗಿದೆ, ಆದರೆ ಮಾಡಲಾಗಲಿಲ್ಲ, ಮುಂದಿನ ನಿಲುವು ಇದಾಗಿದೆ ಎಂಬುದಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಕಡೆಯ ಗಳಿಗೆಗಳು. ಸ್ಪಿಲ್ಸ್, ಡ್ರಿಲ್ಸ್, ಥ್ರಿಲ್ಸ್, ಬಿಲ್ಸ್, ಇಲ್ಸ್, ಪಿಲ್ಸ್ ಆ್ಯಂಡ್ ವಿಲ್ಸ್. ಇದು ಒಬ್ಬ ಮನುಷ್ಯನ ಜೀವಿತವನ್ನು ಕುರಿತಾಗಿ ಒಬ್ಬ ವ್ಯಕ್ತಿ, ಅಜ್ಞಾತ ವ್ಯಕ್ತಿ ಹೇಳಿರುವಂಥದ್ದು. ಜ್ಞಾನಿಯಾದ ಸೊಲೊಮೋನನು ಈಗ ತಾನೇ ನಾವು ಓದಿರುವಂಥ ಪ್ರಸಂಗಿ ಪುಸ್ತಕದಲ್ಲಿ ಪರಲೋಕದ ಕೆಳಗಿರುವ ಭೂಮಿಯಲ್ಲಿ ಎಲ್ಲ ವಿಷಯಗಳಿಗೆ ಕಾಲವು ನೇಮಕವಾಗಿದೆ ಅಥವಾ ಕಾಲವು ಕ್ಲುಪ್ತವಾಗಿದೆ ಎಂಬುದಾಗಿ ಪ್ರಾರಂಭದಲ್ಲಿ ಆತನು ಬರೆಯುತ್ತಾ ಇದ್ದಾನೆ. 3ನೇ ವಚನಕ್ಕೆ ನಮ್ಮ ಗಮನ ಹರಿಸುವಾಗ 2ನೇ ವಚನಕ್ಕೆ ನಮ್ಮ ಗಮನ ಹರಿಸುವಾಗ ಹುಟ್ಟುವ ಸಮಯ, ಸಾಯುವ ಸಮಯ. ಯಾಕೆ ಹುಟ್ಟಿದ್ದೇವೆ, ಯಾವಾಗ ಹುಟ್ಟಿದ್ದೇವೆ, ಎಲ್ಲಿ ಹುಟ್ಟಿದ್ದೇವೆ, ಯಾರಿಗೆ ಹುಟ್ಟಿದ್ದೇವೆ ಎನ್ನುವಂಥ ಈ ಪ್ರಶ್ನೆಗಳು ನಾವು ಹುಟ್ಟಿದಾಗ ಸಹಜವಾಗಿ ಉದ್ಭವಿಸುವಂಥವು. ನಾವೆಲ್ಲರೂ ಮಾನವರಾಗಿ ಹುಟ್ಟಿದ್ದೇವೆ, ಆದರೆ ಅನೇಕ ಆವರ್ತಿ ಪ್ರಾಣಿಗಳಂತೆ ನಾವು ವರ್ತಿಸ್ತೇವೆ. ವಾಕ್ಯ ಹೇಳುವ ಮೇರೆಗೆ ನಾವು ದೇವರ ಸಾರೂಪ್ಯದಲ್ಲಿ ನಿರ್ಮಿಸಲ್ಪಟ್ಟಿದ್ದೇವೆ. ಸಾಯುವ ಸಮಯ.
ನಾವು ಆಸ್ಪತ್ರೆಗಳನ್ನು, ವೃದ್ಧಾಶ್ರಮಗಳನ್ನು ಮತ್ತು ಅನಾಥಾಶ್ರಮಗಳನ್ನು ಸಂಧಿಸುವಾಗ ಕಾಯಿಲೆಯಿಂದ, ಸಂಕಷ್ಟಗಳಿಂದ ಬಳಲುವಂಥವರನ್ನು ನಾವು ನೋಡುತ್ತೇವೆ. ಇನ್ನೂ ಹಲವರು ಸಾಯುವುದಕ್ಕೆ ಸಿದ್ಧರಿದ್ದೇವೆ ಎಂಬುದಾಗಿ ಹೇಳುವಂಥದ್ದನ್ನು ಕೇಳುತ್ತೇವೆ. ಆದರೆ ವಾಸ್ತವಿಕವಾಗಿ ಯಾರೂ ಸಾಯಲು ಇಷ್ಟಪಡುವುದಿಲ್ಲ. ಆದರೆ ವಿಶ್ವಾಸಿಗಳು ಸಾಯಲು ಹೆದರುವುದಿಲ್ಲ. ಯಾಕೆಂದರೆ ಅವರಿಗೆ ಕ್ರಿಸ್ತಿಯ ನಿರೀಕ್ಷೆ ಇರುತ್ತದೆ. ಏನೆಂದರೆ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ನಾವು ಮತ್ತೊಂದು ಆವರ್ತಿ ಕ್ರಿಸ್ತನಲ್ಲಿ ಜೀವಿಸ್ತೇವೆ ಎನ್ನುವಂಥ ವಿಶ್ವಾಸ ನಮಗಿರುತ್ತದೆ. ಒಮ್ಮೆ ಒಬ್ಬ ರಬ್ಬಾಯಿ ಅಥವಾ ಈ ಯಹೂದ್ಯರಲ್ಲಿ ಧರ್ಮಗುರುಗಳಿಗೆ ರಬ್ಬಿ ಅಥವಾ ರಬ್ಬಾಯಿ ಎಂಬುದಾಗಿ ಕರೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅವನು ಮತ್ತು ಒಬ್ಬ ಕ್ರೈಸ್ತ ಬೋಧಕನು ಮಾತಾಡ್ತಾ ಇದ್ದರಂತೆ. ಮಾತನಾಡುವಾಗ ಅವರಿಗೆ ಬಂದಿರುವಂಥ ಪ್ರಸ್ತಾಪ, ಕ್ರಿಸ್ತ ಜಯಂತಿ ದಿನಮಾನಗಳಲ್ಲಿ ನೀವು ಯಾವ ರೀತಿ ಆಚರಿಸ್ತೀರಿ ಎಂಬುದಾಗಿ ಒಬ್ಬರಿಗೊಬ್ಬರು ಪ್ರಶ್ನೆ ಮಾಡುವಂಥ ಸಂದರ್ಭ. ಆಗ ಕ್ರೈಸ್ತ ಬೋಧಕರು ಹೇಳಿದರಂತೆ, ಆ ದಿನಗಳಲ್ಲಿ ನಾವು ದೇವರು ಮಾಡಿರುವ ಮಹೋಪಕಾರಗಳನ್ನು ನೆನೆಸಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಮತ್ತು ನಾವು ಒಬ್ಬರಿಗೊಬ್ಬರು ಬಹುಮಾನಗಳನ್ನು ಹಂಚಿಕೊಳ್ಳುತ್ತೇವೆ, ಇತರರೊಡನೆ ಹಂಚಿಕೊಂಡು ಸಂತೋಷ ಪಡುತ್ತೇವೆ ಎಂಬುದಾಗಿ ಆತನು ಕ್ರಿಸ್ತ ಜಯಂತಿ ಸಂದರ್ಭದಲ್ಲಿ ತಾವು ಮಾಡುವಂಥ ಎಲ್ಲ ವಿಷಯಗಳನ್ನು ಪ್ರಸ್ತಾಪಿಸಿ ಹೇಳ್ತಾ ಇದ್ದನಂತೆ. ಆಗ ಈ ಒಂದು ಯಹೂದ್ಯರ ರಬ್ಬಾಯ್ ಅಥವಾ ರಬ್ಬಿ ಧರ್ಮೋಪದೇಶಕನು ಆತನು ಹೇಳಿದ, ನಾವು ಸಹ ಆ ದಿನದಂದು ನಮ್ಮ ಸಹೋದರರ ಡಿಪಾರ್ಟ್ಮೆಂಟ್ ಸ್ಟೋರಿಗೆ ಹೋಗುತ್ತೇವೆ, ಕುಟುಂಬವಿಡೀ ಅಲ್ಲಿ ಹೋಗಿ ಬರಿದಾಗಿರುವ ಶೆಲ್ಫ್ಗಳನ್ನು ನೋಡುತ್ತೇವೆ, ಒಳ್ಳೆಯ ಮಾರಾಟವಾಗಿದೆ ಎಂಬುದಾಗಿ ನಾವು ದೇವರಿಗೆ ವ್ಯಾಪಾರಕ್ಕಾಗಿ ಕೃತಜ್ಞತಾಸ್ತುತಿ ಸಲ್ಲಿಸ್ತೇವೆ ಎಂಬುದಾಗಿ ಆತನು ಹೇಳಿದನಂತೆ. ಯಾಕಂದರೆ ಈ ಯಹೂದ್ಯರ ಧರ್ಮಗುರುಗಳು ಅವರು ಕ್ರಿಸ್ತ ಜಯಂತಿಯನ್ನು ಆಚರಿಸುವುದಿಲ್ಲ ಅಥವಾ ಅದಕ್ಕೆ ಆದ್ಯತೆ ಕೊಡುವಂಥದ್ದು ಬಹಳ ಕಡಿಮೆ. ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ, ಆ ದಿನಮಾನಗಳು ವ್ಯಾಪಾರೀಕರಣದ ದಿನಮಾನಗಳು ಎಂಬುದಾಗಿ ಅವರು ಭಾವಿಸುವಂಥದ್ದು. ಉತ್ತಮ ಲಾಭವಾಗಿದೆ, ವ್ಯಾಪಾರವಾಗಿದೆ, ಆದ್ದರಿಂದ ನಾವು ಸಂತೋಷಪಟ್ಟು ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ ಎಂಬುದಾಗಿ ಆತನು ಹೇಳಿದನಂತೆ. ಅದು ಆ ಭಾವನೆ ತಪ್ಪು ಎಂಬುದಾಗಿ ನಾವು ಹೇಳುವವರಾಗಿದ್ದೇವೆ. ಈ ದಿನ ಎರಡು ವಿಷಯಗಳನ್ನು ಕುರಿತು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಮೊದಲಿಗೆ, ಈ ಪ್ರಸ್ತುತ ದಿನಮಾನಗಳಲ್ಲಿ ಜೀವನ ಎಂದರೆ ಕೊಡುವಂಥದ್ದು. ಜೀವನ ಎಂದರೆ ಕೊಡುವಂಥದ್ದು. ಲೈಫ್ ಮೀನ್ಸ್ ಗಿವಿಂಗ್. ಎರಡನೇದಾಗಿ, ಈ ಪ್ರಸ್ತುತ ದಿನಮಾನಗಳಲ್ಲಿ ಜನರನ್ನು ಸಂಧಿಸಿ ಅವರಿಗೆ ಬೋಧಿಸುವಂಥದ್ದು. ಮೀಟ್ ದ ಪೀಪಲ್ ಆ್ಯಂಡ್ ಪ್ರೀಚ್ ಟು ದೆಮ್. ಮೊದಲಿಗೆ ನಾವು ನೋಡೋಣ, ಜೀವನವೆಂದರೆ ಕೊಡುವಂಥದ್ದು. ನಾವು ಕ್ರಿಸ್ತಿಯ ಜೀವನದಲ್ಲಿ ನಮ್ಮ ವಾಕ್ಯ ಹೇಳುವ ಮೇರೆಗೆ ನಾವು ದೇವರಿಗೆ ಕೊಡುವಂಥದ್ದು ಬಹಳ ಪ್ರಾಮುಖ್ಯ. ಕೆಲವರು ದಶಾಂಶಗಳನ್ನು ಕೊಡುತ್ತಾರೆ, ಇನ್ನೂ ಹಲವರು ಕೃತಜ್ಞತಾ ಕಾಣಿಕೆಗಳನ್ನು ಸಮರ್ಪಿಸ್ತಾರೆ, ಇನ್ನೂ ಹಲವರು ಮಾಸಿಕ ಕಾಣಿಕೆ ಅಥವಾ ಆರಾಧನೆ ಕಾಣಿಕೆ, ಬಡವರಿಗಾಗಿ ಕಾಣಿಕೆ, ಎಲ್ಲ ವಿಧವಾದ ರೀತಿಯಲ್ಲಿ ನಾವು ಕಾಣಿಕೆಗಳನ್ನು ಕೊಡುವುದರ ಮುಖಾಂತರವಾಗಿ ಸಭೆಯಲ್ಲಿ ಅಥವಾ ಧಾರ್ಮಿಕವಾಗಿ ನಮ್ಮನ್ನು ನಡೆಸಿಕೊಳ್ಳುತ್ತೇವೆ. ನಾವು ಕೊಡುವುದರಿಂದ ಸಭೆಯ ಅವಶ್ಯಕತೆಗಳನ್ನು ನಾವು ಪೂರೈಸುವವರಾಗಿದ್ದೇವೆ. ಸಭಾಪಾಲಕರ ಖರ್ಚು ವೆಚ್ಚಗಳನ್ನು ಭರಿಸುವವರಾಗಿದ್ದೇವೆ ಅಥವಾ ಸಂಬಳದ ಮುಖಾಂತರ ನಾವು ಅವರಿಗೆ ಉತ್ತೇಜನ ನೀಡುವವರಾಗಿರುತ್ತೇವೆ. ಮತ್ತು
ಕೊಡುವುದರ ಮುಖಾಂತರವಾಗಿ ನಾವು ಸುವಾರ್ಥ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವವರಾಗಿದ್ದೇವೆ. ನಮ್ಮ ಭಾರತೀಯ ಮೆಥಡಿಸ್ಟ್ ಸಭೆಯನ್ನು ಕುರಿತಾಗಿ ನಾವು ನೋಡುವಾಗ 1980ರ ನಂತರ ನಾವು ಭಾರತೀಯ ಮೆಥಡಿಸ್ಟ್ ಸಭೆಯ ಸ್ಥಾಪನೆಯಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೇವೆ. ನಾವು ನಮ್ಮ ಚರಿತ್ರೆಗಳನ್ನು ನೋಡುವಾಗ ಮಿಷನರಿಗಳು ಬಂದು ನಮ್ಮ ಭಾರತ ದೇಶದಲ್ಲಿ ಮೆಥಡಿಸ್ಟ್ ಸಭೆಯನ್ನು ಪ್ರಾರಂಭಿಸಿದರು. ಕಾಲಕ್ರಮೇಣವಾಗಿ ಪರದೇಶದಿಂದ ಬರುವಂಥ ಎಲ್ಲ ಹಣಕಾಸಿನ ಸಹಾಯವು ನಿರಾಕರಿಸಲ್ಪಟ್ಟಿದೆ. ಈಗ ನಾವು ಭಾರತೀಯರಾಗಿರುವಂಥ ನಾವು ನಮ್ಮ ಸಭೆಯನ್ನು, ನಮ್ಮ ಮೆಥಡಿಸ್ಟ್ ಸಭೆಯನ್ನು ನಾವು ಕೊಡುವುದರ ಮುಖಾಂತರವಾಗಿ ಅದನ್ನು ನಡೆಸ್ತಾ ಇದ್ದೇವೆ. ಹೆಮ್ಮೆಯ ವಿಷಯ. ಆದ್ದರಿಂದ ನಾವು ಕೊಡುವುದರ ಮುಖಾಂತರವಾಗಿ ದೇವರ ಆಶೀರ್ವಾದಕ್ಕೂ ಪಾತ್ರರಾಗಿದ್ದೇವೆ. ನಾವು ಕೊಡುವುದರ ಮುಖಾಂತರವಾಗಿ ನಮ್ಮ ಸಭೆಯನ್ನು ನಾವು ನಡೆಸ್ತಾ ಇದ್ದೇವೆ. ಆದ್ದರಿಂದ ನಾವು ಕೊಡುವಂಥದ್ದನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಕೊಡುವುದರ ಮುಖಾಂತರ ಹೆಚ್ಚಾದ ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೆ ನಾವು ಅರ್ಹರಾಗಿದ್ದೇವೆ ಅಥವಾ ಭಾಜನರಾಗಿದ್ದೇವೆ. ಒಮ್ಮೆ ಒಬ್ಬ ಮಹಿಳೆ ಈ ರೀತಿ ಹೇಳಿದ್ದಾಳೆ, ಏನೆಂದರೆ, ನಾನು ಮತ್ತು ನನ್ನ ಯಜಮಾನನು 20 ವರ್ಷಗಳ ವೈವಾಹಿಕ ಜೀವನದಲ್ಲಿ ಪ್ರೀತಿ ಅನ್ಯೋನ್ಯತೆಯಿಂದ ಜೀವಿಸ್ತಾ ಇದ್ದೇವೆ. ಕಾರಣವೇನೆಂದರೆ, ನಾನು ನನ್ನ ಯಜಮಾನನು ಒಬ್ಬನನ್ನೇ ಪ್ರೀತಿಸುತ್ತಿದ್ದೇವೆ ಎಂಬುದಾಗಿ. ಅರ್ಥ, ನಾವು ಕ್ರಿಸ್ತನೊಬ್ಬನನ್ನೇ ಪ್ರೀತಿಸುತ್ತೇವೆ. ಆದ್ದರಿಂದ ನಾವು ನಮ್ಮ ಕುಟುಂಬ ಜೀವನದಲ್ಲಿ ನೆಮ್ಮದಿಯಾಗಿದ್ದೇವೆ ಎಂಬುದಾಗಿ. ಅನೇಕರು ತಮ್ಮನ್ನು ತಾವೇ ಪ್ರೀತಿಸಿಕೊಂಡು ಸ್ವಾರ್ಥಿಗಳಾಗಿ ಜೀವಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತೀಯ ವಿಶ್ವಾಸಿಗಳು ಸ್ವಾರ್ಥಕ್ಕಾಗಿ ಜೀವಿಸದೆ ಪರಾರ್ಥಕವಾಗಿ ಜೀವಿಸುವವರು, ಪರರ ಹಿತವನ್ನು ಬಯಸುವವರು. ಯಾಕೆಂದರೆ ಕ್ರಿಸ್ತನು ಸಹ ಲೋಕದ ಮಾನವರನ್ನು ಪ್ರೀತಿಸಿ ನರಾವತಾರವೆತ್ತಿ ಬಂದು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಇಹಲೋಕಕ್ಕೆ ನರಾವತಾರವೆತ್ತಿ ಬಂದನು ಎಂಬುದಾಗಿ. ಆದ್ದರಿಂದ ಯಾವ ರೀತಿ ಕ್ರಿಸ್ತನು ಪರರಿಗೋಸ್ಕರ ತನ್ನ ಮಹಾಪದವಿಯನ್ನು ತ್ಯಜಿಸಿ ತ್ಯಾಗ ಮಾಡಿ ಲೋಕದ ನಿವಾಸಿಗಳನ್ನು ರಕ್ಷಿಸಲೋಸ್ಕರ ತನ್ನನ್ನು ತಾನು ಮರಣಕ್ಕೆ ಒಪ್ಪಿಸಿಕೊಡುವಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸಿದನೋ, ಅದೇ ರೀತಿಯಲ್ಲಿ ನಾವು ಸಹ ಪ್ರೀತಿಸಿ ಜೀವಿಸುವಂಥ ಹಂಗಿನವರಾಗಿದ್ದೇವೆ. ಶರ್ಲಿ ಮೆಕಾಲಮ್ ಎನ್ನುವಂಥ ಹಾಲಿವುಡ್ ನಟಿ ಈ ರೀತಿಯಲ್ಲಿ ಹೇಳ್ತಾಳೆ, ಏನೆಂದರೆ, ನಮ್ಮ ಜೀವನ ಶೈಲಿಯಿಂದ ನಾವು ಸಂತೋಷಪಟ್ಟು ನಮ್ಮಷ್ಟಕ್ಕೆ ನಾವು ಜೀವಿಸ್ತೇವೆ. ಒಮ್ಮೆ ನಮ್ಮ ಜೀವನದ ಪುಟಗಳನ್ನು ಹಿಂದಕ್ಕೆ ತಿರುಗಿಸಿ ನೋಡಿ, ನಾವು ಹಿಂದೆ ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗುತ್ತೇವೆ, ನಮ್ಮ ಕೆಲಸ, ನಮ್ಮ ಮದುವೆ, ನಮ್ಮ ಮಕ್ಕಳು, ನಮ್ಮ ನೋವು, ನಮ್ಮ ನಲಿವು, ಇವೆಲ್ಲವುಗಳನ್ನು ಕೂಲಂಕುಷವಾಗಿ ಗಮನಿಸಿ ಯೋಚಿಸಿದಾಗ ನಾವು ಮಲಗುವುದು ಒಬ್ಬರೇ, ನಮ್ಮ ವ್ಯಕ್ತಿತ್ವ ಒಂದೇ. ನಮ್ಮ ಸಿದ್ಧಾಂತ ಏನೆಂದರೆ, ನಮಗಾಗಿ, ನಮ್ಮ ಹಿತಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸ್ವಾರ್ಥಕ್ಕಾಗಿ ನಾವು ಜೀವಿಸ್ತಾ ಇದ್ದೇವೆ. ಇದು 100ಕ್ಕೆ 100 ಸತ್ಯವಾಗಿರುವಂಥ ಒಂದು ವಿಷಯ. ಕ್ರಿಸ್ತನಲ್ಲಿ ಪ್ರಿಯರೇ, ಇದು ನಿಮ್ಮ ಜೀವನದಲ್ಲಿಯೂ ಖಚಿತವಾದ ಸಿದ್ಧಾಂತವಾಗಿದೆ. ಆದರೆ ಕ್ರಿಸ್ತನ ಮಕ್ಕಳಾದ ನಾವು ಕ್ರಿಸ್ತನು ತನಗಾಗಿ ಜೀವಿಸದೆ ಲೋಕದಲ್ಲಿರುವವರೆಲ್ಲರಿಗಾಗಿಯೂ ಅವರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಪಾಡುವುದಕ್ಕಾಗಿ ಜೀವಿಸಿದ ಆತನ ಮಕ್ಕಳಾದ ನಾವು ಸಹ ಇತರರಿಗಾಗಿ ಜೀವಿಸುವ ಹಂಗಿನವರಾಗಿದ್ದೇವೆ. ಆದ್ದರಿಂದ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ರಲ್ಲಿ ಹೇಳಿದಂತೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ.
ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಅದರಂತೆ ನಾವುಗಳು ಇನ್ನು ಮುಂದೆ ನಮಗೋಸ್ಕರವಾಗಿ ಜೀವಿಸದೆ ಕ್ರಿಸ್ತನಿಗೋಸ್ಕರ ಜೀವಿಸಬೇಕು. ಕ್ರಿಸ್ತನ ಲೋಕದ ಎಲ್ಲ ಜನರಿಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟಂತೆ ನಾವು ಸಹ ನಮ್ಮನ್ನು ಪರಿಪೂರ್ಣವಾಗಿ ಕ್ರಿಸ್ತನ ಸೇವೆಗೆ ಒಪ್ಪಿಸಿಕೊಟ್ಟು ಜೀವಿಸಬೇಕಾಗಿದೆ. ನಮ್ಮ ತಲಾಂತುಗಳು, ನಮ್ಮ ಹಣ, ನಮ್ಮ ಸಮಯ, ನಮ್ಮ ಬುದ್ಧಿ, ಬಲ, ಜ್ಞಾನ, ಶಕ್ತಿ ಎಲ್ಲವೂ ಆತನ ಸೇವೆಗೋಸ್ಕರ ನಾವು ಮುಡಿಪಾಗಿಡಬೇಕಾಗಿದೆ. ಒಮ್ಮೆ ಒಬ್ಬ ಪರ್ವತಾರೋಹಿ ತನ್ನ ಮಡದಿಯೊಡನೆ ಮನೆಯಲ್ಲಿ ಅಗಸ್ಟಿಕೆಯಲ್ಲಿ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಳ್ತಾ ಇದ್ದರಂತೆ. ಆಗ ಮಡದಿ ತನ್ನ ಯಜಮಾನನಿಗೆ ಹೇಳಿದರಂತೆ, ಏನಂದರೆ ನೀವು ಸ್ವಲ್ಪ ಹೊರಗಡೆ ನೋಡಿ ಮಳೆ ಬರ್ತಾ ಇದೆಯೋ ಎಂಬುದಾಗಿ ಯಜಮಾನನಿಗೆ ಹೇಳಿದಾಗ ಯಜಮಾನನು ಸರಿ, ಒಂದು ಕೆಲಸ ಮಾಡೋಣ, ಹೊರಗಡೆ ಇರುವಂಥ ನಮ್ಮ ನಾಯಿಯನ್ನು ಕರೆಯೋಣ, ಅದು ಒಂದು ವೇಳೆ ಅದರ ಮೇಲೆ ಮಳೆ ನೀರು ಅಥವಾ ತುಂತುರು ಹನಿಗಳು ಇರುವುದಾದರೆ ಮಳೆ ಬರುತ್ತದೆ ಎಂಬುದಾಗಿ ತಿಳಿಯೋಣ ಎಂಬುದಾಗಿ ಹೇಳಿದನಂತೆ. ಆಲಸ್ಯ, ಅಸಡ್ಡೆ ಅದು ನಿಜವಾಗಿರಬಹುದು, ನಿಜ. ಆದರೆ ಆತನು ಹೋಗದೆ ಸೋಮಾರಿತನದಿಂದ ಉತ್ತರ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತನಿಗಾಗಿ ಸೇವೆ ಮಾಡುವುದಕ್ಕೆ ಅವಕಾಶ ಸಿಕ್ಕಾಗ ನಾವು ಸೋಮಾರಿಗಳಾಗದೆ, ಅಸಡ್ಡೆ ತೋರಿಸದೆ ಆತನ ಅನುಗ್ರಹಿಸಿರುವಂಥ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ವಿಶೇಷ. ಕ್ರಿಸ್ತನಾದರೂ ತಂದೆಯಿಂದ ಕಳಿಸಲ್ಪಟ್ಟು ನಮಗೋಸ್ಕರ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ನಮ್ಮಲ್ಲಿ ಅನೇಕ ಸಂದರ್ಭ ಆಲಯಕ್ಕೆ ಹೋಗಲು ನಾವು ಅಸಡ್ಡೆಯ ಮನೋಭಾವನೆ ತೋರಿಸ್ತೇವೆ, ಅಥವಾ ತಡವಾಗಿ ಆಲಯಕ್ಕೆ ಬರುವಂಥದ್ದು, ಒಮ್ಮೊಮ್ಮೆ ಬಾರದೇ ಇರುವಂಥದ್ದು, ನಮ್ಮದೇ ಆಗಿರುವ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು. ನಾವು ಲೌಕಿಕ ರೀತಿಯ ನಮ್ಮ ಕೆಲಸಗಳಿಗೋಸ್ಕರ ನಾವು ಆದ್ಯತೆ ಕೊಡುತ್ತೇವೆ ಹೊರತಾಗಿ ಆ ದೇವರ ಸಮಯವನ್ನು ನಾವು ಕಸಿದುಕೊಳ್ಳುವವರಾಗಿರುತ್ತೇವೆ. ಯಾರು ನಮಗೆ ಯಾಕೆ ಆರಾಧನೆಗೆ ಬರಲಿಲ್ಲ ಎಂಬುದಾಗಿ ಕೇಳುವವರಿಲ್ಲ, ಅಥವಾ ಬಾರದೇ ಇರುವುದಕ್ಕೆ ನಮಗೆ ಶಿಕ್ಷೆ ಕೊಡುವವರು ಯಾರೂ ಇಲ್ಲ. ಒಂದು ವೇಳೆ ತಡವಾಗಿ ಬರುವುದಾದರೆ ಯಾಕೆ ತಡವಾಗಿ ಬಂದಿ ಎಂಬುದಾಗಿ ಕೇಳುವವರೂ ಇಲ್ಲ. ತಾತ್ಸಾರದ ಮನೋಭಾವನೆ. ಒಮ್ಮೆ ಒಬ್ಬ ಚಿಕ್ಕ ಹುಡುಗ ತನ್ನ ಮಂಚದ ಬೆಡ್ಡಿನಿಂದ ಕೆಳಗೆ ನಿದ್ರೆಯಲ್ಲಿ ಬಿದ್ದನಂತೆ. ತಾಯಿ ಅವನನ್ನು, ಏನಾಯಿತು ಮಗನೇ, ಯಾಕೆ ಕೆಳಗೆ ಬಿದ್ದಿ ಎಂಬುದಾಗಿ ತಡವರಿಸಿ ಕೇಳಿದಳಂತೆ. ಮಗು ಹೇಳಿರುವಂಥದ್ದು, ನನಗೆ ಗೊತ್ತಿಲ್ಲ ಮಮ್ಮಿ, ನಾನು ನಿನ್ನ ಪಕ್ಕದಲ್ಲಿ ಇದ್ದೇನೆಂದು ಭಾವಿಸಿದ್ದೆ ಎಂಬುದಾಗಿ ಉತ್ತರ ಕೊಟ್ಟನಂತೆ. ಅದರಂತೆಯೇ ನಮ್ಮಲ್ಲಿ ಅನೇಕರಿರಬಹುದು. ನಾವು ಕರ್ತನ ಸನ್ನಿಧಿಗೆ ಬಂದಿದ್ದೇವೆ, ಆದರೆ ಕರ್ತನ ಬಳಿಯಲ್ಲಿ ಇದ್ದೇವಾ ಎನ್ನುವಂಥ ಪ್ರಶ್ನೆ ನಾವು ಕೇಳಬೇಕಾಗಿದೆ. ಕರ್ತನ ಸಮೀಪವಿರುವುದು ಬಹಳ ಅಗತ್ಯವಾಗಿರುವಂಥದ್ದು. ಇಲ್ಲದಿದ್ದರೆ ಆ ಮಗುವಿನಂತೆ ನಾವು ಜೀವನದಲ್ಲಿ ಬಿದ್ದು ಹೋಗುವಂಥ ಪರಿಸ್ಥಿತಿಯಲ್ಲಿರುತ್ತೇವೆ. ಇಲ್ಲಿ ನಾವು ಯೋಚಿಸಬೇಕಾದ ವಿಷಯ ಒಂದಿದೆ, ಏನೆಂದರೆ ನನ್ನ ಆರಾಧನೆಯ ಹಾಜರಾತಿ ಹೇಗಿದೆ, ನನ್ನ ಸಭೆಯ ಸರ್ವತೋಮುಖ ಬೆಳವಣಿಗೆಯಲ್ಲಿ ನನ್ನ ಯೋಗದಾನವೇನಿದೆ ಅಥವಾ ಕೊಡುಗೆ ಏನಿದೆ, ನನ್ನ ಪ್ರಾರ್ಥನೆಯ ಜೀವಿತ ಹೇಗಿದೆ, ನನ್ನ ಸಭೆಗೆ ನಾನು ಯಾವ ಸೇವೆ ಮಾಡ್ತಾ ಇದ್ದೇನೆ ಅಥವಾ ಯಾವ ಸಹಾಯ ಮಾಡ್ತಾ ಇದ್ದೇನೆ. ಈ ಎಲ್ಲ ಪ್ರಶ್ನೆಗಳನ್ನು ನಾವು ನಮ್ಮಲ್ಲಿ ಕೇಳಿಕೊಂಡು ಜೀವಿಸಬೇಕಾಗಿದೆ ಪ್ರಿಯರೇ. ಕ್ರಿಸ್ತನಲ್ಲಿ ಪ್ರಿಯ ದೈವಜನರೇ, ಸಮಯವು ಬಂದಿದೆ. ಕ್ರಿಸ್ತನಿಗಾಗಿ ಜೀವಿಸೋಣ.
ಕ್ರಿಸ್ತನ ಸೇವೆಯಲ್ಲಿ ನಮ್ಮನ್ನು ನಾವು ಶ್ರಮಿಸೋಣ. ಕ್ರಿಸ್ತನ ತ್ಯಾಗದಲ್ಲಿ ನಾವು ಪಾಲುಗಾರರಾಗೋಣ. ಎರಡನೇದಾಗಿ ನಾವು ನೋಡುವಾಗ ಈ ದಿನಮಾನಗಳಲ್ಲಿ ಜನರನ್ನು ಸಂಧಿಸೋಣ ಮತ್ತು ಅವರಿಗೆ ಬೋಧಿಸೋಣ. ಮೀಟ್ ದ ಪೀಪಲ್ ಆ್ಯಂಡ್ ಪ್ರೀಚ್ ದೆಮ್. ಜನರನ್ನು ಸಂಧಿಸಬೇಕಾಗಿದೆ, ಅವರಿಗೆ ಬೋಧಿಸಬೇಕಾಗಿದೆ. ಮೊದಲನೇದಾಗಿ ನಾವು ನೋಡಿದ್ದೇವೇನೆಂದರೆ ಆ ವಿಷಯ ನಮ್ಮ ಮತ್ತು ದೇವರ ಸಂಬಂಧವನ್ನು ತಿಳಿಸುವಂಥದ್ದಾಗಿದೆ, ಅಥವಾ ನಾವು ಕ್ರಿಸ್ತನಿಗಾಗಿ ಜೀವಿಸುವಂಥದ್ದು, ಅಥವಾ ಕ್ರಿಸ್ತನನ್ನು ನಾವು ಹೊಂದಿಕೊಂಡು ಬಾಳುವಂಥದ್ದರ ವಿಷಯವಾಗಿ ನಾವು ನೋಡಿಕೊಂಡೆವು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಈ ವಿಷಯ ನಮ್ಮ ಮತ್ತು ಜನರ ಸಂಬಂಧವನ್ನು ತಿಳಿಸುವಂಥದ್ದಾಗಿದೆ. ಒಮ್ಮೆ ಒಂದು ಚಿಕ್ಕ ಹುಡುಗಿ ಅಥವಾ ಒಬ್ಬ ಬೋಧಕನ ಮಗಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಕೆ ಹಾಸಿಗೆಯ ಮೇಲೆ ಮಲಗಿದ್ದಳು. ಆ ಮಗು ತಾಯಿಯನ್ನು ಕರೆದು, ಮಮ್ಮಿ, ನಾನು ಈಗಲೇ ಅಪ್ಪನನ್ನು ನೋಡಬೇಕು ಎಂಬುದಾಗಿ ಹೇಳಿದಳಂತೆ. ಅದಕ್ಕೆ ತಾಯಿ, ಇಲ್ಲ ಮಗಳೇ, ಅಪ್ಪ ಪ್ರಸಂಗ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ, ಅಥವಾ ಪ್ರಸಂಗಕ್ಕೋಸ್ಕರ ತಮ್ಮನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ಎಂಬುದಾಗಿ. ಅದಕ್ಕೆ ಮಗಳು ಹೇಳಿದಳಂತೆ, ಅಂದರೆ, ಅಮ್ಮ, ನಾನು ಕಾಯಿಲೆಯಲ್ಲಿದ್ದೇನೆ, ನಾನು ನನ್ನ ಬೋಧಕರನ್ನು ಈಗಲೇ ನೋಡಬೇಕು ಎಂಬುದಾಗಿ ಹೇಳಿದರಂತೆ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಸುತ್ತಮುತ್ತ ಅನೇಕರು ಈ ವಿಧವಾದ ಜನರಿದ್ದಾರೆ. ಅವರಿಗೆ ಬೋಧಕರು ಬೇಕಾಗಿದ್ದಾರೆ. ಅವರು ಆತ್ಮೀಯ ಕಾಯಿಲೆಯಿಂದ ಬಳಲುತ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ವೈದ್ಯರು ಬೇಕಾಗಿದ್ದಾರೆ. ಈ ದಿನಮಾನಗಳಲ್ಲಿ ನೀವು ಆ ವೈದ್ಯರಾಗಬೇಕಾಗಿದೆ. ಅವರಿಗೆ ಪ್ರೀತಿ, ಆದರಣೆ, ಸಾಂತ್ವನ ಬಹಳ ಅಗತ್ಯವಾಗಿರುವಂಥದ್ದು. ನಾವು ಅವರಿಗೆ ಅದನ್ನು ತೋರಿಸಬೇಕಾಗಿದೆ. ಒಮ್ಮೆ ಒಬ್ಬ ಚಿಕ್ಕ ಹುಡುಗಿ ಒಂದು ಚರ್ಚಿನಲ್ಲಿ ಸಂಡೇ ಸ್ಕೂಲ್ಗೆ ಹೋಗ್ತಾ ಇದ್ದಳಂತೆ. ಆ ಒಂದು ಕುಟುಂಬ ಆ ಒಂದು ಚರ್ಚಿನ ಪಕ್ಕದಲ್ಲಿ ವಾಸ ಮಾಡ್ತಾ ಇತ್ತು. ನಾವು ನೋಡ್ತಾ ಇದ್ದೇವೆ, ಆ ಕುಟುಂಬ ಯಾವುದೋ ಒಂದು ಕಾರಣದಿಂದಾಗಿ ಅದೇ ಊರಿನಲ್ಲಿ ಬೇರೆ ಕಡೆಗೆ ಅಥವಾ ಆ ಪಟ್ಟಣದಲ್ಲಿ ಬೇರೊಂದು ಸ್ಥಳದಲ್ಲಿ ಹೋಗಿ ಅಥವಾ ತಮ್ಮ ಮನೆಯನ್ನು ಶಿಫ್ಟ್ ಮಾಡಿಕೊಂಡು ಅಲ್ಲಿ ವಾಸ ಮಾಡುವುದಕ್ಕೆ ಪ್ರಾರಂಭಿಸಿದರಂತೆ. ಅವರು ಹೋದಂಥ ಸ್ಥಳದಲ್ಲಿ ಅಲ್ಲಿಯೂ ಒಂದು ಚರ್ಚ್ ಇತ್ತು ಪಕ್ಕದಲ್ಲಿ. ಆದರೆ ಈ ಮಗು ಸಂಡೇ ಸ್ಕೂಲ್ಗೋಸ್ಕರ ತಾವು ಮೊದಲಿದ್ದಂಥ ಸ್ಥಳದಲ್ಲಿರುವಂಥ ಚರ್ಚ್ಗೆ ಹೋಗ್ತಾ ಇದ್ದಳಂತೆ. ಆಗ ಆಕೆ ಒಬ್ಬ ಸ್ನೇಹಿತಿ ಒಂದು ದಿನ ಕೇಳಿದಳಂತೆ, ಯಾಕೆ ನೀನು ಇಲ್ಲಿರುವಂಥ ಚರ್ಚಿನ ಸಂಡೇ ಸ್ಕೂಲ್ಗೆ ಹೋಗ್ತಾ ಇಲ್ಲ, ನೀನು ದೂರದಲ್ಲಿರುವಂಥ ಆ ಚರ್ಚ್ಗೆ ಹೋಗಿ ಸಂಡೇ ಸ್ಕೂಲ್ಗೆ ಹೋಗ್ತಾ ಇದ್ದೀಯಾ ಎಂಬುದಾಗಿ ಕೇಳಿದಾಗ ಆ ಮಗು ಹೇಳ್ತಂತೆ, ಏನಂದರೆ, ದೇ ಡೋಂಟ್ ಲವ್ ಮೀ. ಅವರು ನನ್ನನ್ನು ಪ್ರೀತಿಸ್ತಾ ಇಲ್ಲ. ಅದರಂತೆ ನಾವಿದ್ದೇವಾ? ದೇವರು ನಮ್ಮನ್ನು ಇಹಲೋಕದಲ್ಲಿ ಇತರರನ್ನು ಪ್ರೀತಿಸುವುದಕ್ಕಾಗಿ ನಮ್ಮನ್ನಿಟ್ಟಿದ್ದಾನೆ. ಪ್ರಿಯರೇ, ಜನರನ್ನು ಸಂಧಿಸೋಣ, ಅವರನ್ನು ಪ್ರೀತಿಸೋಣ. ಮತ್ತಾಯನ ಸುವಾರ್ತೆ 22:39 ನಿನ್ನ ನೆರೆಯವನು ನಿನ್ನಂತೆಯೇ ಪ್ರೀತಿಸಿ ಎನ್ನುವಂಥ ಆಜ್ಞೆ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿದ್ದಾನೆ. ನಾವು ನಮ್ಮ ನೆರೆಯವರನ್ನು ಪ್ರೀತಿಸ್ತಾ ಇದ್ದೇವಾ? ನಮ್ಮ ನೆರೆಯವನು ಯಾರು? ನಮ್ಮ ನೆರೆಯವನು ಯಾರೇ ಆಗಿರಬಹುದು, ಯಾವ ಕುಲಧರ್ಮಕ್ಕೆ ಸಂಬಂಧಿಸಿದವನಾಗಿರಬಹುದು, ಆತನನ್ನು ನಾವು ಪ್ರೀತಿಸ್ತಾ ಇದ್ದೇವಾ? ನಾವು ಆತನಿಗೆ ಯಾವ ರೀತಿ ನಾವು ಕ್ರಿಸ್ತನ ಸಂದೇಶವನ್ನು ಅಂದಿಸ್ತಾ ಇದ್ದೇವೆ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂಥ ಒಂದು ಸಮಯ. ಕ್ರಿಸ್ತನಲ್ಲಿ ಪ್ರಿಯರೇ, ಅಂತೂ ಜನರು ನಿಮಗೆ ಏನು ಮಾಡಬೇಕೆಂದು ನೀವು ಬಯಸ್ತೀರೋ ಅದನ್ನೇ ಅವರಿಗೆ ಮಾಡಿರಿ. ಅಥವಾ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು.
ಜನರು ನಿಮ್ಮ ಪ್ರೀತಿಯನ್ನು, ನಿಮ್ಮ ಸಹಾಯವನ್ನು ಬಯಸುವಂಥ ಒಂದು ಸಮಯ, ಅದನ್ನು ಅವರಿಗೆ ಮಾಡಿರಿ. ಕತ್ತಲೆಯಿಂದ ಜನರನ್ನು ಬೆಳಕಿಗೆ ನಡೆಸಿರಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುಮ ಅಮೃತಂಗಮಯ. ಕತ್ತಲೆಯಿಂದ ಬೆಳಕಿಗೆ ನಡೆಸಿರಿ, ಅಸತ್ಯದಿಂದ ಸತ್ಯಕ್ಕೆ ನಡೆಸಿರಿ, ಮರಣದಿಂದ ಜೀವಕ್ಕೆ ನಡೆಸಿರಿ. ಜನರಿಗೆ ವಾಕ್ಯ ಬೇಕಾಗಿದೆ ಪ್ರಿಯರೇ, ಕ್ರಿಸ್ತನು ಬೇಕಾಗಿದ್ದಾನೆ. ಕ್ರಿಸ್ತನ ಸುವಾರ್ತೆಯನ್ನು ಸಾರುವಂಥ ಸುವಾರ್ತಿಕರಾಗಬೇಕಾಗಿದೆ. ಜನರಿಗೆ ಕ್ರಿಸ್ತನನ್ನು ಪರಿಚಯಿಸುವಂಥ ಒಂದು ಸಮಯ ಈಗಾಗಲೇ ಬಂದಿದೆ ಪ್ರಿಯರೇ. ಮತ್ತಾಯ 28:19 ಹೇಳಿದಂತೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಯೇಸು ಕ್ರಿಸ್ತನ ಆಜ್ಞೆ ಬಹಳ ಸ್ಪಷ್ಟವಾಗಿದೆ ಪ್ರಿಯರೇ. ಎಲ್ಲ ಸ್ಥಳಗಳಿಗೆ ಹೊರಟು ಹೋಗಿರಿ, ತಂದೆಯ ಮಗನ ಪವಿತ್ರಾತ್ಮ ಹೆಸರಿನಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ. ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ತಿಳಿಸಿರಿ. ಇದು ನಮ್ಮ ಜೀವನದಲ್ಲಿ ಈ ದಿನಮಾನಗಳಲ್ಲಿ ಮಾಡಬೇಕಾದ ಅತಿ ಪ್ರಾಮುಖ್ಯವಾದ ಕೆಲಸವಾಗಿದೆ ಪ್ರಿಯರೇ. ಡಿಸೆಂಬರ್ 1903 ಅನೇಕಾವರ್ತಿ ಯಶ ಕಾಣದೆ ಅಥವಾ ಜಯ ಕಾಣದೆ ಇರುವಂಥ ರೈಟ್ ಬ್ರದರ್ಸ್, ಓರ್ವಿಲ್ ರೈಟ್, ವಿಲ್ಬರ್ ರೈಟ್, ಕೊನೆಗೆ ಅವರು ಕಿಟ್ ಹಾಕ್ ಎನ್ನುವಂಥ ಸ್ಥಳದಲ್ಲಿ ವಿಮಾನವನ್ನು ಸುಮಾರು 120 ಫೀಟ್ ಮೇಲ್ಗಡೆಯಲ್ಲಿ ಹಾರಿಸುವುದರ ಮುಖಾಂತರವಾಗಿ ಜಗತ್ತಿಗೆ ಹೆಸರಾಂತ ವಿಜ್ಞಾನಿಗಳಾಗಿ ಪರಿಣಮಿಸಿದರು. ಅವರು ವಿಮಾನ ಹಾರಿಸಿದ ನಂತರ ಸಂತೋಷದಿಂದ ಅವರ ಮನೆಗೆ ಒಂದು ಟೆಲಿಗ್ರಾಮ್ ಕಳಿಸಿದರಂತೆ. We have flown 120 feet. We will be home for Christmas. ನಾವು 120 ಅಡಿಗಳ ಅಂತರದಲ್ಲಿ ಈ ವಿಮಾನವನ್ನು ಹಾರಾಟ ಮಾಡಿದ್ದೇವೆ. ನಾವು ಕ್ರಿಸ್ತ ಜಯಂತಿಗೆ ಮನೆಗೆ ಬರುತ್ತೇವೆ ಎಂಬುದಾಗಿ. ಅವರ ಸಹೋದರಿ ಕ್ಯಾಥರಿನ್ ಆ ಒಂದು ಟೆಲಿಗ್ರಾಮನ್ನು ಕೈಯಲ್ಲಿ ತೆಗೆದುಕೊಂಡು ಬಹಳ ಸಂತೋಷದಿಂದ ಅದನ್ನು ತೆಗೆದುಕೊಂಡು ಅಲ್ಲಿರುವಂಥ ಪ್ರೆಸ್ಗೆ ಹೋದಲಂತೆ. ಅಲ್ಲಿರುವಂಥ ಸಂಪಾದಕನಿಗೆ ಹೇಳಿದಂತೆ ಏನಂದರೆ, ಇದನ್ನು ಪೇಪರ್ನಲ್ಲಿ ಪ್ರಿಂಟ್ ಮಾಡಿ ಜನರಿಗೆ ತಿಳಿಸು ಎಂಬುದಾಗಿ. ಆ ಸಂಪಾದಕನು ಆ ಟೆಲಿಗ್ರಾಮನ್ನು ಓದಿದ ನಂತರ ಆತನು ಹೇಳಿದ್ದು, ಹೌ ನೈಸ್, ಸೊ ದ ಬಾಯ್ಸ್ ವಿಲ್ ಬಿ ಕಮಿಂಗ್ ಹೋಮ್ ಫಾರ್ ಕ್ರಿಸ್ಮಸ್ ಎಂದನಂತೆ. ಎಷ್ಟು ಒಳ್ಳೆಯದು, ಹುಡುಗರು ಕ್ರಿಸ್ತ ಜಯಂತಿಯನ್ನು ಆಚರಿಸುವುದಕ್ಕಾಗಿ ಮನೆಗೆ ಬರುತ್ತಾರೆ ಎಂಬುದಾಗಿ ಹೇಳಿದನಂತೆ. ಇಲ್ಲಿ ಆತನು ಅವರು ಸಾಧಿಸಿದ ಸಾಧನೆಯನ್ನು ಶ್ಲಾಘಿಸದೆ ಅವರು ಹಬ್ಬಕ್ಕೆ ಬರುತ್ತಾರೆ ಎನ್ನುವಂಥ ವಿಷಯಕ್ಕೆ ಬಹಳ ಒತ್ತು ಕೊಟ್ಟು ಹೇಳಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅದರಂತೆ ನಾವು ಇವತ್ತಿನ ದಿನ ಲೌಕಿಕ ವಿಷಯಗಳಲ್ಲೇ ಅತ್ಯಂತ ಆಸಕ್ತಿಯುಳ್ಳವರಾಗಿ ಆತ್ಮೀಯ ಸಂದೇಶವನ್ನು ಸಾರುವಂಥದ್ರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳದೆ ಲೌಕಿಕ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೋ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ಈ ಲೋಕದ ಜನರಿಗೆ ಕ್ರಿಸ್ತನ ಸುವಾರ್ತೆಯು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ನಿಮಗೂ ತಂದೆಗಿರುವಂಥ ಸಂಬಂಧ ಮಾತ್ರವಲ್ಲದೆ ತಂದೆಯ ಆಜ್ಞೆಯನ್ನು ನೀವು ನೆರವೇರಿಸಬೇಕಾಗಿದೆ. ಆದ್ದರಿಂದ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಜೀವನವನ್ನು ಕ್ರಿಸ್ತನಿಗಾಗಿ ಜೀವಿಸುವುದಕ್ಕೆ ನಾವು ಪ್ರಯತ್ನ ಪಡೋಣ. ಸೇವೆಗೆ ನಮ್ಮನ್ನು ನಾವು ತನುಮನ ಧನಗಳಿಂದ ಕೊಡುವುದರ ಮುಖಾಂತರವಾಗಿ ಒತ್ತಾಸೆ ನೀಡೋಣ.
ಮಾತ್ರವಲ್ಲದೆ ಜನರನ್ನು ಸಂಧಿಸೋಣ, ಜನರಿಗೆ ದೇವರ ವಾಕ್ಯವನ್ನು ಬೋಧಿಸೋಣ, ಅನೇಕರನ್ನು ಕತ್ತಲೆಯಿಂದ ಬೆಳಕಿಗೆ ನಡೆಸೋಣ, ಅಸತ್ಯದಿಂದ ಸತ್ಯಕ್ಕೆ ನಡೆಸೋಣ, ಮರಣದಿಂದ ಜೀವಕ್ಕೆ ನಡೆಸೋಣ. ಹಾಗಾಗುವಂತೆ ಆತ್ಮನು ನಮ್ಮೆಲ್ಲರನ್ನು ಪ್ರಬೋಧಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತ್ಯಂತ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಿನ್ನನ್ನು ಸ್ತುತಿಸಿಕೊಂಡು ಆಡ್ತಾ ಇದ್ದೇವೆ. ನಮ್ಮೆಲ್ಲರನ್ನು ಆಶೀರ್ವದಿಸಿ ಇವತ್ತು ನಿನ್ನ ವಾಕ್ಯ ಕೇಳುವಂಥ ಕೃಪೆಗೆ ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಕಳೆದ ವಾರವಿಡೀ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಮಗೆ ಬೇಕಾಗಿರುವಂಥ ಎಲ್ಲ ಅಗತ್ಯತೆಗಳನ್ನು ಅದಕ್ಕೂ ಮಿಗಿಲಾದ ರೀತಿಯಲ್ಲಿ ಅನೇಕ ಆಶೀರ್ವಾದಗಳನ್ನು ಅನುಗ್ರಹಿಸಿ ನಮ್ಮೆಲ್ಲರನ್ನು ಜೀವಿತರ ಸಂಖ್ಯೆ ಎಣಿಸಿದ್ದಕ್ಕಾಗಿ ಸ್ತೋತ್ರ. ಸ್ವಾಮಿ, ಈ ಒಂದು ಪರಿಸ್ಥಿತಿಯಲ್ಲಿಯೂ ನಾವು ನಿನ್ನ ಆಲಯಕ್ಕೆ ಬರದೇ ಇದ್ದಾಗಲೂ ಸಹ ನಮ್ಮ ಮನೆಗಳಲ್ಲಿ ನಿನ್ನನ್ನು ಧ್ಯಾನಿಸುವಂಥ ಕೃಪೆಯಡಿಗೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ಇಗೋ ಕರ್ತನೆ, ನೀನು ನಮಗೆ ಅನುಗ್ರಹಿಸಿರುವಂಥ ಈ ಜೀವಿತದಲ್ಲಿ ನಮ್ಮನ್ನು ನಾವು ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಂಡು ಕೊಡುವುದರ ಮುಖಾಂತರ ನಮ್ಮ ಜೀವಿತವನ್ನು ಸಾರ್ಥಕಗೊಳಿಸಿಕೊಳ್ಳುವಂತೆ ಪ್ರಬೋಧಿಸೋದಕ್ಕಾಗಿ ಸ್ತೋತ್ರ. ಯಾಕೆಂದರೆ ನೀನು ಈ ಹಲೋಕಕ್ಕೆ ನಿನ್ನನ್ನು ಬರೆದು ಮಾಡಿಕೊಂಡು ಬಂದು ಕೊಡುಗೆಯಾಗಿ ಬರುವುದು ಮಾತ್ರವಲ್ಲದೆ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಿನ್ನನ್ನು ನೀನು ಮರಣದ ಮಟ್ಟಿಗೂ ನಡೆಸಿಕೊಂಡೆ. ತಂದೆಯೇ, ಈ ಜೀವನದ ಅವಕಾಶದಲ್ಲಿ ನಾವು ಜೀವಿಸುವಷ್ಟರ ಮಟ್ಟಿಗೆ ನಿನ್ನ ಸೇವೆಗೋಸ್ಕರ ನಮ್ಮನ್ನು ನಾವು ಮುಡಿಪಾಗಿಟ್ಟುಕೊಂಡು ನಿನಗೆ ಕೊಡುವುದರ ಮುಖಾಂತರವಾಗಿಯೂ ಮತ್ತು ಜನರನ್ನು ಸಂಧಿಸಿ ನಿನ್ನ ವಾಕ್ಯವನ್ನು ಅಂದಿಸಿ ಅನೇಕರನ್ನು ನಾಶನದಿಂದ ಬಿಡಿಸುವುದಕ್ಕಾಗಿಯೂ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈಗೋ ತಂದೆಯೇ, ಈ ಕೋವಿಡ್-19 ಸೋಂಕು ರೋಗದಿಂದ ಬಳಲಿ ಪ್ರಪಂಚವಿಡೀ ತಲ್ಲಣಿಸಿ ಹೋಗಿರುವ ಪರಿಸ್ಥಿತಿಯಲ್ಲಿ ಸ್ವಾಮಿ, ನೀನು ಲೋಕಕ್ಕೆ ನಿನ್ನನ್ನು ತ್ಯಾಗ ಮಾಡಿಕೊಂಡು ನಿನ್ನನ್ನು ಬರೆದು ಮಾಡಿಕೊಂಡು ಬಂದಂಥ ರೀತಿಯಲ್ಲಿ ನಾವು ಸಹ ಸ್ವಾಮಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಅನೇಕ ವಿಧವಾದ ರೀತಿಯಲ್ಲಿ ಸಭೆಗೆ ಕೊಡುವುದರ ಮುಖಾಂತರ ಮತ್ತು ನಮ್ಮ ನೆರೆಯವರನ್ನು ಪ್ರೀತಿಸಿ ಅವರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹಾಯಕರಾಗಿ ನಿನ್ನ ವಾಕ್ಯವನ್ನು ಅಂದಿಸುವಂಥ ಕೃಪೆಯಡಿಗೆ ನಡೆಸಬೇಕಾಗಿಯೂ ಪ್ರಾರ್ಥಿಸ್ತಾ ಇದ್ದೇವೆ. ತಲ್ಲಣಿಸಿ ಹೋಗಿರುವ ಪ್ರಪಂಚ ತಂದೆಯೇ, ಅನೇಕರು ಇವತ್ತಿನ ದಿನ ಅಪಾ ತಂದೆ ಎಂಬುದಾಗಿ ನಿನ್ನ ಕಡೆಗೆ ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಲಿಷ್ಠ ರಾಷ್ಟ್ರಗಳು, ಆರ್ಥಿಕ ಸುಸ್ಥಿತಿಯಲ್ಲಿರುವಂಥ ರಾಷ್ಟ್ರಗಳು ಕೈ ಚೆಲ್ಲಿ ಕೈಯೊಡ್ಡಿ ಬೇಡುವಂಥ ಪರಿಸ್ಥಿತಿಯಲ್ಲಿವೆ. ಸ್ವಾಮಿ, ಜಕರಿಯನು ಹೇಳುವ ಮೇರೆಗೆ ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಆತ್ಮನಿಂದಲೇ ನಾವು ನಡೆಸಲ್ಪಡುವಂತೆ ಪ್ರಬೋಧಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಇವತ್ತು ಪ್ರಪಂಚದಾದ್ಯಂತ ನರಳುತ್ತಿರುವಂಥ ಎಲ್ಲ ಸೋಂಕಿತರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ದಿಕ್ಕು ದೆಸೆ ಕಾಣದಿರುವಂಥ ಪರಿಸ್ಥಿತಿ ಸ್ವಾಮಿ, ಕೈ ಚೆಲ್ಲಿ ಕುಳಿತಿರುವ ಪರಿಸ್ಥಿತಿ ತಂದೆ, ನಿಸ್ಸಹಾಯಕರಾಗಿರುವಂಥ ಪರಿಸ್ಥಿತಿ. ಮಾತ್ರವಲ್ಲದೆ ಕರ್ತನೆ, ಸೋಂಕಿತರನ್ನು ನೋಡುವುದಕ್ಕೂ ಆಗದಿರುವ ಪರಿಸ್ಥಿತಿ, ಅವರನ್ನು ಸತ್ಕರಿಸದೆ ಇರುವಂಥ ಪರಿಸ್ಥಿತಿ,
ಅವರ ನೋವಿನಲ್ಲಿ ಸಹಾಯಕರಾಗಿ ಇರದಿರುವಂಥ ಪರಿಸ್ಥಿತಿ, ಎಲ್ಲ ಪರಿಸ್ಥಿತಿಗಳನ್ನು ಗಮನಿಸುವಾಗ ತಂದೆಯೇ, ನಿನ್ನ ಕೋಪರೌದ್ರಗಳನ್ನು ನಮ್ಮಿಂದ ತೊಲಗಿಸಪ್ಪ. ಮಾನವನು ಸಹಾಯ ಮಾಡೋ ಶಕ್ತನಲ್ಲ, ನೀನೊಬ್ಬನೇ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ನಿನ್ನ ಕೋಪವನ್ನು ನಮ್ಮಿಂದ ತೊಲಗಿಸಪ್ಪ. ಸೃಷ್ಟಿಯನ್ನು ಪರಿಪಾಲಿಸ್ತಂದೆಯೇ, ಒಬ್ಬನಾದರೂ ನಾಶವಾಗದೆ ಎಲ್ಲರ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕೆನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನಿನ್ನನ್ನು ನೀನು ಬರೆದು ಮಾಡಿಕೊಂಡು ಈ ಲೋಕಕ್ಕೆ ಬಂದೆ. ನಮ್ಮನ್ನು ಪ್ರೀತಿಸಿದೆ, ಮರಣದ ಮಟ್ಟಿಗೂ ಪ್ರೀತಿಸಿದೆ. ನಾವು ಅನುಭವಿಸುವ ಶಿಕ್ಷೆಯನ್ನು ನೀನು ನಮಗಿಂತ ಮುಂಚಿತವಾಗಿ ಅನುಭವಿಸಿ ನಮಗೆ ಬಿಡುಗಡೆ ನೀಡಿದೆ ಸ್ವಾಮಿ. ಆ ಬಿಡುಗಡೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ಎಲ್ಲ ಸೋಂಕಿತರನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತಾ ಇದ್ದೇವೆ. ಸ್ವಸ್ಥತೆಗೆ ಒಳಪಡಿಸಪ್ಪ. ಅವರ ಬಂಧು ಬಳಗ ಆಪ್ತರು ಪ್ರಿಯರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಒಬ್ಬರನ್ನೊಬ್ಬರು ಸೇರದಿರುವಂಥ ಪರಿಸ್ಥಿತಿ, ಒಬ್ಬರಿಗೊಬ್ಬರು ಸಹಾಯ ಮಾಡದಿರುವಂಥ ಪರಿಸ್ಥಿತಿ, ಒಬ್ಬರನ್ನೊಬ್ಬರು ಸ್ಪರ್ಶಿಸದಿರುವಂಥ ಪರಿಸ್ಥಿತಿ, ಇವೆಲ್ಲಗಳ ಸ್ಥಿತಿಗತಿಗಳಲ್ಲಿ ಸ್ವಾಮಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಆರ್ಥಿಕ ದುಸ್ಥಿತಿಯಲ್ಲಿ ನೆರೆದಿರುವಂಥ ಜನಾಂಗ, ದಿಕ್ಕುಗಾಣದಿರುವಂಥ ಪರಿಸ್ಥಿತಿ ಸ್ವಾಮಿ, ನಿನ್ನ ಸೃಷ್ಟಿಯನ್ನು ಪರಿಪಾಲಿಸುವ ದೇವರಾಗಿದ್ದೆ ಸ್ವಾಮಿ. ಸ್ತೋತ್ರ. ಪರಿಪಾಲಿಸಪ್ಪ. ಮತ್ತು ವೈದ್ಯರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ವೈದ್ಯಕೀಯ ಎಲ್ಲ ಶುಶ್ರೂಷಕರಿಗಾಗಿಯೂ, ಪ್ರಯೋಗಾಲಯಗಳಲ್ಲಿ ಕೆಲಸ ಮಾಡುವಂಥ ಎಲ್ಲ ಮಕ್ಕಳಿಗೋಸ್ಕರ, ಆಸ್ಪತ್ರೆಯ ಸಿಬ್ಬಂದಿಗೋಸ್ಕರ ಮಾತ್ರವಲ್ಲ ತಂದೆ, ರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡಿ ತಮ್ಮನ್ನು ತಾವು ಈ ಒಂದು ಮರಣಕರವಾದ ಸ್ಥಿತಿಗೆ ಅವರು ಹೋಗಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನೇಕರು ನರಳುತ್ತಾ ಇದ್ದಾರೆ ಸ್ವಾಮಿ. ವೈದ್ಯಕೀಯ ವೃಂದದಲ್ಲಿ ಕರುಣಿಸಪ್ಪ. ಮಾತ್ರವಲ್ಲ ತಂದೆ, ಆರಕ್ಷಕರು ಮತ್ತು ವೈದ್ಯಕೀಯ ಸಲಹೆಗಾರರು, ಸಮಾಜ ಸೇವಕರು, ಆಶಾ ಕಾರ್ಯಕರ್ತರು ಮತ್ತಿನ್ನಿತರ ವಿಧವಾದ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡುವಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತಾ ಇದ್ದೇವೆ. ಕರುಣಿಸಪ್ಪ, ಕಾಪಾಡು. ಹಾದಿ ಬೀದಿಯಲ್ಲಿ ದಿಕ್ಕು ದೆಸೆಗಾಣದೆ ಭಿಕ್ಷೆ ಬೇಡು ತಿನ್ನುವಂಥವರು, ಅನಾಥರು, ವಿಧಿವೆಯರು ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ಕರುಣಿಸಪ್ಪ. ನಮ್ಮ ಎಲ್ಲ ಸಭಿಕರನ್ನು ಆಶೀರ್ವದಿಸಿದ್ದಿ, ಇಲ್ಲಿವರೆಗೆ ಕಾಪಾಡಿದ್ದಿ, ಯಾವ ಸಾವು ನೋವುಗಳು ಸಂಭವಿಸಿದಂತೆ ಆಶೀರ್ವದಿಸಿದ್ದಿ. ಮತ್ತು ತಂದೆ, ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ಮಕ್ಕಳಿಗೆ ಸೋಂಕು ತಲುಗಿದೆ. ಎಲ್ಲ ಪರಿಸ್ಥಿತಿಗಳಲ್ಲಿ ಸ್ವಾಮಿ ಅವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಅನೇಕ ಸೇವಕರು ಸಹ ಆಸ್ಪತ್ರೆಯಲ್ಲಿ ಮಲಗಿರುವಂಥ ಪರಿಸ್ಥಿತಿ, ಮುಟ್ಟು ಸ್ವಸ್ಥತೆಗೊಳಪಡಿಸಪ್ಪ ಕರ್ತನೆ. ಮತ್ತೊಂದು ಆವರ್ತಿ ನಾವು ಸಭೆಯಾಗಿ ಆಲಯದಲ್ಲಿ ಸೇರಿ ನಿನ್ನನ್ನು ಕೊಂಡಾಡುವಂಥ ಕೃಪೆಡಿಗೆ ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈಗೋ ಕರ್ತನೆ, ಪಾಪಿಗಳ ಪ್ರಾರ್ಥನೆಯನ್ನು ಲಾಲಿಸಿದ್ದಕ್ಕಾಗಿ ಸ್ತೋತ್ರ. ಬೇಗನೆ ಇದು ಜಡ ಸಮೇತವಾಗಿ ಭೂಲೋಕದಿಂದ ನಿರ್ಗಮಿಸುವಂಥ ಕೃಪೆ ಕೊಟ್ಟು ಆಶೀರ್ವದಿಸಪ್ಪ. ಮತ್ತು ತಂದೆಯೇ, ಸೃಷ್ಟಿಯ ಪ್ರತಿಯೊಂದೊಂದು ಆತ್ಮವು ನೀನು ನಿಜವಾದ ದೇವರೆನ್ನುವಂಥದ್ದನ್ನು ಗ್ರಹಿಸುವಂತೆ ಗ್ರಹಿಕೆ ಆತ್ಮನನ್ನು ನಾನು ಗ್ರಹಿಸಪ್ಪ. ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಐಗುಪ್ತರಿಗೆ ಬಂದಿರುವ ವ್ಯಾಧಿಗಳಲ್ಲಿ ಒಂದೂ ನಿಮಗೆ ಬರಗೊಳಿಸುವುದಿಲ್ಲ. ಆರೋಗ್ಯದಾಯಕನೆಂಬುದಾಗಿ ಕರೆಯಲ್ಪಟ್ಟಿದ್ದೆ ಸ್ವಾಮಿ. ನಿನ್ನ ಆರೋಗ್ಯ ಅನುಗ್ರಹಿಸಪ್ಪ. ಈಗೋ ಕರ್ತನೆ, ಈ ವೈರನ ಪ್ರವಾದನೆಯ ಪುಸ್ತಕದಲ್ಲಿ ಹೇಳಿರುವಂತೆ ಜನರನ್ನು ಕೂಡಿಸಿರಿ, ಉಪವಾಸ ಮಾಡಿರಿ, ಗೋಳಾಡಿರಿ. ಓದುವವರು ತಮ್ಮ ಮಂಟಪದಿಂದ ಹೊರಗಡೆ ಬರಲಿ.
ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೇವೆ ಸ್ವಾಮಿ. ಎಲ್ಲರೂ ಅರ್ಥೈಸಿಕೊಂಡು ಪ್ರಾರ್ಥನೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವಂತೆ ಎಚ್ಚರಿಸಪ್ಪ. ನಿನ್ನ ವಾಕ್ಯ ನಮಗಂದಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನು ನೀನು ಆಶೀರ್ವದಿಸಿ ಮುಂಬರುವ ದಿನಗಳಲ್ಲಿ ನಿನ್ನ ಆಲಯದಲ್ಲಿ ಕಾಣಿಸಿಕೊಂಡು ನಿನ್ನನ್ನು ಧ್ಯಾನಿಸುವಂಥ ಕೃಪೆಯಡಿಗೆ ನಡೆಸು. ಮಹಿಮೆ ನಿನಗುಂಟಾಗಲಿ ಸ್ವಾಮಿ. ನಿನ್ನ ಪರಿಶುದ್ಧ ನಾಮದಲ್ಲಿ ತಂದೆಯಾಗಿರುವುದನ್ನು ಬೇಡಿದ್ದೇವೆ ಕರ್ತನೆ. ಆಮೇನ್. ಕಡೆಯದಾಗಿ ನಾವಿರುವಂಥ ಸ್ಥಿತಿಗತಿಗಳಲ್ಲಿ ಹಾಡುವ ಸಂಗೀತಗಳಲ್ಲಿ 301ನೇ ಸಂಗೀತ, ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ಎನ್ನುವಂಥ ಹಲವು ಚರಣಗಳನ್ನು ಹಾಡಿಕೊಳ್ಳೋಣ. ನಂತರದಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗಲೂ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾಗಿರುವ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸ ಐಕ್ಯತೆಯು ಈಗಲೂ ಯಾವಾಗಲೂ ನಿರಂತರ ನಿನ್ನಲ್ಲಿ ವಿಶ್ವಾಸವಿಟ್ಟು ತಲೆಬಾಗಿರುವ ನಮ್ಮ ಎಲ್ಲ ಸಭಿಕರೊಡನೆ, ವಿಶ್ವಾಸಿಗಳೊಡನೆ, ಆಪ್ತರು, ಪ್ರಿಯರು, ಬಂಧುಗಳೊಡನೆ ನಿರಂತರ ನೆಲೆಗೊಳಿಸಿ ಕಾಪಾಡು ಸ್ವಾಮಿ. ಆಮೇನ್.